ರಾಜ್ಯದಲ್ಲಿ ನಿಲ್ಲದ ಮೈಕ್ರೋ ಫಿನಾನ್ಸ್ನ ಟಾರ್ಚರ್ ಬಾಣಂತಿ ಸಮೇತ ಮನೆಯಿಂದ ಹೊರಹಾಕಿ ಕಿರುಕುಳ ಕೊಡಲಾಗಿದೆ. ಬೆಳಗಾವಿಯಲ್ಲಿ ಮತ್ತೊಂದು ಅಮಾನವೀಯ ಘಟನೆ ನಡೆದಿದೆ. ಸಾಲ ಕಟ್ಟಿಲ್ಲ ಅಂತ ಖಾಸಗಿ ಫಿನಾನ್ಸ್ನಿಂದ ಮನೆಯನ್ನ ಸೀಸ್ ಮಾಡಲಾಗಿದೆ. ಬೀದಿಗೆ ಬಿದ್ದ ತಾರಿಹಾಳ ಗ್ರಾಮದ ಬಡ ಕುಟುಂಬ ಮನೆ ಕಟ್ಟೋಕೆ 5 ಲಕ್ಷ ಹಣವನ್ನು ಪಡೆದಿದ್ದಂತ ಗಣಪತಿ ಲೋಹಾರ 3.5 ಲಕ್ಷ ಸಾಲ ಮರುಪಾವತಿಯನ್ನ ಮಾಡಿದ್ರಂತೆ. ಗಣಪತಿ ಮನೆಗೆ ಬೀಗ ಜಡೆದು ನೋಟಿಸನ್ನ ಅಂಟಿಸಿದ್ದಾರೆ ಫಿನಾನ್ಸ್ನ ಸಿಬ್ಬಂದಿ. ಮಗು ಸಮೇತ ಮನೆ ಅಂಗಳದಲ್ಲೇ ಕಾಲ ಕಳೆದು ಬಿಟ್ಟಿದ್ದಾರೆ ಬಾಣಂತಿ. ಈಗ ಆಲ್ರೆಡಿ ಇದಕ್ಕೊಂದು ರೂಲ್ಸ್ ತರಲೇಬೇಕು ಅಂತ ಸರ್ಕಾರದ ಮೇಲೆ ಒತ್ತಡ ಹೇರಲಾಗಿದೆ. ನಾಳೆ ಒಂದು ಮಹತ್ವದ ಮೀಟಿಂಗ್ ಸಿಎಂ ಕೂಡ ಇಟ್ಕೊಂಡಿದ್ದಾರೆ. ಆದರೂ ಇದರ ಬೆನ್ನಲ್ಲೇ ಮತ್ತೊಂದಷ್ಟು ವಿಚಾರಗಳು ಇದೀಗ ಮತ್ತೆ ಕಾಣಿಸ್ಕೊಳ್ತಾ ಇದೆ. ಬಾಣಂತಿ, ಚಿಕ್ಕ ಮಗು ಇದ್ಯಾವುದನ್ನು ಕೂಡ ನೋಡದೆ, ಮಾನವೀಯತೆ ಅನ್ನೋದು ಕೂಡ ಇಲ್ಲದೆ ಮನೆಯನ್ನು ಸೀಸ್ ಮಾಡಿ ಮನೆಯಿಂದ ಹೊರಗೆ ಹಾಕ್ಬಿಟ್ಟಿದ್ದಾರೆ. ಅಲ್ಲಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಪಾಪ ಎಲ್ಲಿಗೆ ಹೋಗಬೇಕು? ಆಲ್ರೆಡಿ 3.5 ಲಕ್ಷ ಕಟ್ಟಿದ್ದಾರಂತೆ. ಆದರೂ ಕೂಡ ಮನೆಯಲ್ಲಿದ್ದಂಥ ಐಟಮ್ಸ್ನೆಲ್ಲ ಹೊರಗಡೆ ಹಾಕಿದ್ದಾರೆ. ಚಿಕ್ಕ ಮಗು ಬೇರೆ ಇದೆ, ಅದನ್ನು ಕೂಡ ಹೊರಗಡೆ ಹಾಕಿದ್ದಾರೆ. ಈ ಚಳಿಯಲ್ಲಿ ಏನಾದರೂ ಆದರೆ ಯಾರು ಹೊಣೆ? ಅದಕ್ಕೆ ಕಡಿವಾಣ ಹಾಕಬೇಕು ಅಂತ ಸರ್ಕಾರವೇ ಹೆಜ್ಜೆ ಇಟ್ಟಿದೆ, ಎಚ್ಚರಿಕೆಯನ್ನು ಕೊಟ್ಟಿದೆ. ಇಷ್ಟಾದರೂ ಕೂಡ ಅಮಾನವೀಯವಾಗಿ ನಡ್ಕೊಳ್ತಾರೆ ಅಂತ ಅಂದರೆ ಮನಿ ಕಟ್ಟಕರಿ ಒಂದ್ಸಲ ಕಂತ ಏನಾದ್ರಿ ಇಲ್ಲೇ ಕೊಟ್ಟಿದ್ದು ಸರ್ ನಾ ಅವ್ರಿಗೆ. ಅವ್ರೇನ್ ಹೇಳ್ರು ಮತ್ತ ನಮ್ ಕಡೆ ಸದ್ಯಕ್ಕೆ ಇಲ್ರಿ, ನಿಮ್ ಕಡೆಯಿಂದ ಹಾಕತೇವು ಇದು ಮಾಡುವಾರಿ ಅಂತ ಯಾಕ್ಯಾರ ನಮ್ ಕಡೆಯಿಂದ ನಾವು ಕೈಲಿಂದ ರೊಕ್ಕ ಹಾಕತೇವಂತೆ. ಪ್ರತಿ ಸಲ ಇನ್ನು ಲೋನ್ ನೀವು ಕಂತ ಕಟ್ಲಾರ ಎಷ್ಟು ದಿನ ಆತ್ರಿ? ನನ್ನಿಂದ ಏನೂ ಇಲ್ಲ ರೀ. ಎಷ್ಟು ಮಂದಿ ಇರ್ತಿದ್ರಮ್ಮ ಮನ್ಯಾಗ? ನಾವು 4 ಜನ ಇರ್ತೇವ್ರಿ. ಬಾಣಂತಿ ಈಗ ಬಂದಾಡ್ರಿ ಡೆಲಿವರಿಗೆ ಅಂತ ಹೇಳಿ. ಎಷ್ಟು ಸಲ ಮಾಡಿದ್ರಿ ಸಾಲ? ಎಷ್ಟು ಮಾಡಿದ್ರಿ? 5,30,000 ಬಟ್ ಕೊಟ್ಟಾರ. 5 ಲಕ್ಷ ಕೊಟ್ಟಾರ. 5,30,000 ಹೇಳ್ತಾರ ಅವ್ರಿಗೆ. ನಮ್ಗೆ ಎಷ್ಟು ಕಟ್ಟಿದ್ರಿ ಸಾಲ? ನೋಡಿ, ಬಾಣಂತಿ ಸಮೇತವಾಗಿ ಮನೆಯಿಂದ ಹೊರಗೆ ಹಾಕಿ ಮನೆಯನ್ನ ಸೀಸ್ ಮಾಡಿರುವಂತ ಘಟನೆ ಬೆಳಗಾವಿಯಲ್ಲಿ ಒಂದು ಘಟನೆ ನಡೆದಿದೆ. ಈಗಾಗಲೇ ಕೆಲವು ಊರುಗಳಲ್ಲಿ ಗ್ರಾಮನೇ ಬಿಟ್ಟು ಹೋಗ್ತಾ ಇದ್ದಾರೆ. ಇವ್ರ ಕಾಟಕ್ಕೆ, ಈ ಖಾಸಗಿ ಫಿನಾನ್ಸ್ನವರ ಕಾಟಕ್ಕೆ ಗ್ರಾಮನೇ ಬಿಟ್ಟು ಹೋಗ್ತಾ ಇದ್ದಾರೆ. ಆಗಲ್ಲ ಅಂತ ಕೆಲವರು ಆತ್ಮಹತ್ಯೆಗೆ ದಾರಿ ಹಿಡಿತಾ ಇದ್ದಾರೆ. ಸೊ ಹೀಗಿದ್ರೂ ಕೂಡ ಸರ್ಕಾರ ಎಚ್ಚರಿಕೆ ವಹಿಸಿದೆ ಅಂತ ಗೊತ್ತಿದೆ, ಆ್ಯಕ್ಷನ್ಸ್ ತೆಗೆದುಕೊಳ್ತಾರೆ ಅಂತ ಗೊತ್ತಿದೆ. ಆದರೂ ಕೂಡ ನೋಡಿ ಅಲ್ಲಿ ಯಾವ ರೀತಿಯಾಗಿ ಮನೆಯಿಂದ ಹೊರಗೆ ದಬ್ಬಲಾಗಿದೆ ಅಂತ. ಎಲ್ಲಿಗೆ ಹೋಗ್ತಾರೆ, ಏನು ಮಾಡ್ತಾರೆ? ಹೌದು, ನೀವು ಕೊಟ್ಟ ದುಡ್ಡು ನಿಮಗೆ ವಾಪಸ್ ಬರಬೇಕು, ಅದನ್ನು ವಸೂಲಿ ಮಾಡಬೇಕು. ಹೌದು, ಹಾಗಂತ ಈ ರೀತಿಯಾಗಿ ಕನಿಷ್ಠ ಪಕ್ಷ ಒಂದು ಮಾನವೀಯತೆಯೂ ಇಲ್ಲದೆ ನಡ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಬೆಳಗಾವಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಧರ್, ಈಗಾಗಲೇ ರಾಜ್ಯದಲ್ಲಿ ಈ ಥರ ಫಿನಾನ್ಸ್ ಕಂಪನಿಗಳ ಹಾವಳಿ ಹೆಚ್ಚಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಸಾಕಷ್ಟು ರೀತಿಯಾದಂಥ ಪ್ಲಾನ್ ಮಾಡ್ಕೊಳ್ತಾ ಇದೆ. ನಾಳೆ ಒಂದು ಮಹತ್ವದ ಮೀಟಿಂಗ್ ಇದೆ. ಇಷ್ಟ ಆದ್ರೂ ಕೂಡ ಮತ್ತೆ ಮೃಗಗಳ ವರ್ತನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಹಾಗಿದ್ರೆ ಇವ್ರು ಯಾರಿಗೂ ಹೆದರಲ್ಲ ಅಂತ ಆಯ್ತು. ಹಾಗಾದ್ರೆ ಪಾಪ ಈಗ ಮನೆಯಿಂದ ಯಾವಾಗ ಹೊರಗೆ ಹಾಕಿದ್ದು, ಹೆಂಗೆ ಕಳೆದ್ರು, ಅವ್ರ ಪರಿಸ್ಥಿತಿ ಹೇಗಿದೆ? ನೀತಿ ಏನು ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಫೈನಾನ್ಸ್ನ ಒಂದು ಏನು ಅಟ್ಟಹಾಸ ಮುಂದುವರೆದಿದೆ ಅಂತ ಹೇಳ್ಬೋದು. ಏನು ಬಡ ಮತ್ತು ಮಧ್ಯಮ ವರ್ಗದವರು ತಮ್ಮ ಕಷ್ಟಕ್ಕೆ ಏನು ಸಾಲವನ್ನು ತೆಗೆದುಕೊಳ್ಳುವಂಥ ಜನ ಏನಾದರೆ ಅವರು ಈಗ ಈ ರೀತಿಯ ಒಂದು ತತ್ತರಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳಗಾವಿ ತಾಲೂಕಿನ ತಾರಿಹಾಳ ಗ್ರಾಮ ಅಂದರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿನಿಧಿಸುವಂಥ ಮತಕ್ಷೇತ್ರದಲ್ಲಿ ಇಂಥ ಒಂದು ಅಮಾನವೀಯ ಘಟನೆ ನಡೆದಿದೆ. ಇಲ್ಲಿ ಇರ್ತಕ್ಕಂಥ ಗಣಪತಿ ಲೋಹಾರ್ ಕುಟುಂಬವನ್ನು ಈಗ ಏನು ಫೈನಾನ್ಸ್ ಕಂಪ್ನಿಯವರು ಮನೆಯಿಂದ ಹೊರಗೆ ಹಾಕಿರ್ತಕ್ಕಂಥದ್ದು. ಬಾಣಂತಿ ಸಮೇತ 1 ತಿಂಗಳ ಹಸುಗೂಸಿನ ಸಮೇತ ಇಡೀ ಕುಟುಂಬವನ್ನು ಒಂದು ಹೊರ ಹಾಕಿರ್ತಕ್ಕಂಥದ್ದು. ನಿನ್ನೆ ಅಷ್ಟೇ ಒಂದು ಘಟನೆ ನಡೆದಿದೆ. ಪ್ರಮುಖವಾಗಿ ಬೆಳಗಾವಿಯ ಏನು
ಅಪ್ಟೋಸ್ ಅನ್ನೋಂಥ ಏನು ಫೈನಾನ್ಸ್ ಕಂಪ್ನಿ ಇದೆ. ಈ ಒಂದು ಫೈನಾನ್ಸ್ ಕಂಪ್ನಿಯಲ್ಲಿ 2019ರಲ್ಲಿ ಈ ಒಂದು ಗಣಪತಿ ಲೋಹಾರ್ ಏನಂದರೆ 5 ಲಕ್ಷ ರೂಪಾಯಿ ಒಂದು ಸಾಲವನ್ನು ಪಡೆದಿರ್ತಾನೆ. ಮನೆ ಕಟ್ಟೋದಕ್ಕಾಗಿ ಒಂದು ಸಾಲವನ್ನು ಪಡೆದಿರ್ತಾನೆ. ಸತತ ಒಂದು 3 ವರ್ಷಗಳ ಕಾಲ ಈತ ಒಂದು ಏನು ಫೈನಾನ್ಸ್ ಕಂಪ್ನಿಗೆ ತನ್ನ ಕಂತನ್ನು ಕಟ್ಟಿರ್ತಾನೆ. ಅಂದರೆ 3.5 ಲಕ್ಷ ರೂಪಾಯಿ ಹಣವನ್ನು ಕಂತನ್ನು ಕಟ್ಟಿರ್ತಕ್ಕಂಥದ್ದು. ಆದರೆ ಯಾವಾಗ ಈ ಒಂದು ಗಣಪತಿಗೆ ಅನಾರೋಗ್ಯ ಕಾಡುತ್ತೆ, ಜೊತೆಗೆ ಮನೆಯಲ್ಲಿ ಬೇರೆ ಬೇರೆ ರೀತಿಯ ಏನು ಕುಟುಂಬ ಸದಸ್ಯರಿಗೆ ಅನಾರೋಗ್ಯ ಎದುರಾಗುತ್ತೆ ಮತ್ತು ಪುತ್ರಿಯ ಒಂದು ಹೆರಿಗೆಯ ಒಂದು ಸಂದರ್ಭ ಎದುರಾಗುತ್ತೆ. ಹಾಗಾಗಿ ಈತ ಏನಂದರೆ ಏನು ಕಂತನ್ನು ಕಟ್ಟಿರೋದಿಲ್ಲ. ಇವಾಗ ಹಾಗಾಗಿ ಕಂತು ಕಟ್ಟಿಲ್ಲ ಅನ್ನೋಂಥ ಒಂದೇ ಒಂದು ಕಾರಣಕ್ಕಾಗಿ ಈಗ ಏನು ಫೈನಾನ್ಸ್ ಕಂಪ್ನಿಯವರು ಬಂದು ಈಗ ಆತನ ಮನೆಯನ್ನು ಸೀಸ್ ಮಾಡಿರ್ತಕ್ಕಂಥದ್ದು. ಕೋರ್ಟ್ನಿಂದ ಆದೇಶವನ್ನು ತೆಗೆದುಕೊಂಡು ಬಂದು ಮನೆಯನ್ನು ಸೀಸ್ ಮಾಡಿ ಆತನನ್ನು ಕುಟುಂಬ ಸಮೇತ ಮನೆಯಿಂದ ಹೊರಗೆ ಹಾಕಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಒಂದು ವಿಚಾರ ಏನಂದರೆ ನೀತಿ ಆ ಕುಟುಂಬಸ್ಥರು ಫೈನಾನ್ಸ್ ಕಂಪ್ನಿಯವರಿಗೆ ಒಂದಿಷ್ಟು ಮನವಿಯನ್ನು ಮಾಡಿಕೊಂಡಿತ್ತು. ಏನಂದರೆ ನಾವು ನಿರಂತರವಾಗಿ ಕಂತು ಕಟ್ಕೊಂಡು ಬಂದಿದ್ದೇವೆ, ಇನ್ನಷ್ಟು ನಮಗೆ ಕಾಲಾವಕಾಶ ಕೊಡಬೇಕಾಗಿತ್ತು. ಜೊತೆಗೆ ಒನ್ ಟೈಮ್ ಸೆಟಲ್ಮೆಂಟ್ ಉಳಿದಂತೆ ಈಗ 3.5 ಲಕ್ಷ ರೂಪಾಯಿ ಹಣವನ್ನು ಕಟ್ಟಿದ್ದೇವೆ, ಉಳಿದಂಥ ಒಂದು 3.5 ಲಕ್ಷ ರೂಪಾಯಿ ಹಣವನ್ನು ನಾವು ಕಟ್ತೇವೆ. ಆದರೆ ಒನ್ ಟೈಮ್ ಸೆಟಲ್ಮೆಂಟಲ್ಲಿ ಈ ಒಂದು ಸಾಲವನ್ನು ತೀರಿಸೋದಕ್ಕೆ ನಮಗೆ ಅವಕಾಶ ಮಾಡಿಕೊಡಬೇಕು ಅನ್ನೋಂಥ ಮನವಿಯನ್ನು ಮಾಡಿಕೊಂಡ್ರು ಕೂಡ ಫೈನಾನ್ಸ್ ಸಿಬ್ಬಂದಿಗಳು ಯಾವುದೇ ರೀತಿಯ ಒಂದು ಅವರ ಮನವಿಗೆ ಸ್ಪಂದಿಸಲಿಲ್ಲ. ಜೊತೆಗೆ ನಿರ್ದಯವಾಗಿ ಏನು ನಿನ್ನೆ ಬಂದಂಥ ಸಿಬ್ಬಂದಿಗಳು ಏಕಾಏಕಿ ಮನೆಯಿಂದ 10ರಿಂದ 15 ನಿಮಿಷ ಮನೆ ಖಾಲಿ ಮಾಡುವಂತೆ ಒತ್ತಾಯ ಮಾಡಿ ಅವರನ್ನು ಮನೆಯಿಂದ ಹೊರಗೆ ಹಾಕಿರ್ತಕ್ಕಂಥದ್ದು ಅನ್ನೋಂಥ ಒಂದು ಆರೋಪವನ್ನು ಈ ಒಂದು ಲೋಹಾರ್ ಕುಟುಂಬ ಮಾಡಿರುವಂಥದ್ದು. ಜೊತೆಗೆ ಬಾಣಂತಿ ಸಮೇತ ಇಡೀ ಕುಟುಂಬ ರಾತ್ರಿ ಹಗಲು ಕೂಡ ಏನು ಕೊರಿಯುವ ಚಳಿಯಲ್ಲಿ ಕೂಡ ಒಂದು ಮನೆ ಅಂಗಳದಲ್ಲೇ ಒಂದು ಕಾಲ ಕಳೆಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ಈ ಒಂದು ಕುಟುಂಬ ಏನಂದರೆ ಈ ಫೈನಾನ್ಸ್ ಕಿರುಕುಳದಿಂದ ಬೇಸತ್ತ ಈ ಒಂದು ಕುಟುಂಬ ಒಂದು ನೊಂದುಕೊಂಡಿದೆ ಅಂತ ಹೇಳ್ಬೋದು. ಸದ್ಯ ಈ ಒಂದು ಕುಟುಂಬಕ್ಕೆ ಜಿಲ್ಲಾಡಳಿತ ಮತ್ತು ಸರ್ಕಾರದಿಂದ ಸ್ಪಂದನೆ ಬೇಕಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಇದು ಘಟನೆ ಇದೆ ಮೊದಲಲ್ಲ ನೀತಿ. ಈ ಹಿಂದೆ ಕೂಡ ಬೆಳಗಾವಿ ಜಿಲ್ಲೆಯ ಮೂಡಲ್ಗಿ ತಾಲೂಕಿನ ನಾಗನೂರಲ್ಲಿ ಕೂಡ ಇಂಥದೇ ಒಂದು ಘಟನೆ ನಡೆದಿತ್ತು. ಅಲ್ಲಿ ಕೂಡ ಇದೇ ರೀತಿಯ ಒಂದು ಬಾಣಂತಿ ಸಮೇತ ಕುಟುಂಬವನ್ನು ಹೊರಗೆ ಹಾಕಿ ಮನೆಯನ್ನು ಸೀಸ್ ಮಾಡಿದ್ರು. ಇಲ್ಲಿ ಕೂಡ ಅದೇ ರೀತಿಯ ಕೆಲಸವನ್ನು ಏನು ಫೈನಾನ್ಸ್ ಸಿಬ್ಬಂದಿಗಳು ಮಾಡಿರ್ತಕ್ಕಂಥದ್ದು. ಏನೋ ಬಾಣಂತಿ ಇದ್ದಾಳೆ, ಬಾಣಂತಿಯ ತಾಯಿ ಕಾರ್ಡ್ ಕೂಡ ತೆಗೆದುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಜೊತೆಗೆ ಆ ಒಂದು 3 ಮಕ್ಕಳ ಜೊತೆಗೆ ಒಂದು ಬಾಣಂತಿ ಸೇರಿದಂತೆ ಆ ತಂದೆ ತಾಯಿ ಆ ಒಂದು ಮನೆ ಅಂಗಳದಲ್ಲಿ ಈಗ ಕಾಲ ಕಳೆಯುವಂಥ ಪರಿಸ್ಥಿತಿ ಏನಂದರೆ ನಿರ್ಮಾಣ ಆಗಿರ್ತಕ್ಕಂಥದ್ದು. ಬೀದಿಗೆ ಬಿದ್ದಂಥ ಕುಟುಂಬಕ್ಕೆ ಈಗ ಜಿಲ್ಲಾಡಳಿತ ಮತ್ತು ಏನು ಪ್ರಮುಖವಾಗಿ ಸರ್ಕಾರ ಕೂಡ ಒಂದು ಮುಂದಾಗಬೇಕು. ಸ್ಥಳೀಯ ಶಾಸಕರು ಕೂಡ ಇಂಥ ಏನು ಫೈನಾನ್ಸ್ ಏನು ಕಂಪ್ನಿಗಳಿದಾವೆ ಇಂಥರಿಂದ ಆಗ್ತಿರ್ತಕ್ಕಂಥ ಕಿರುಕುಳ ಏನಿದೆ, ದಬ್ಬಾಳಿಕೆ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕೆಲಸ ಆಗಬೇಕಾಗಿದೆ. ಇತ್ತೀಚೆಗಷ್ಟೇ ಜಿಲ್ಲಾಧಿಕಾರಿಗಳು ಈ ಫೈನಾನ್ಸ್ದವರ ಮೀಟಿಂಗ್ ಕರೆದು ಯಾವುದೇ ರೀತಿ ಈ ರೀತಿ ಕಿರುಕುಳ ಕೊಡದಂತೆ ಎಚ್ಚರಿಕೆ ಕೊಟ್ಟಿದ್ದೇವೆ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ರು ಕೂಡ ಇಂಥ ಘಟನೆ ಮತ್ತೆ ಪುನರಾವರ್ತನೆ ಆಗಿರ್ತಕ್ಕಂಥದ್ದು. ಎಲ್ಲೇ ಒಂದು ಕಡೆ ಫೈನಾನ್ಸ್ ಕಂಪ್ನಿಗಳು ಯಾವ ರೀತಿ ಒಂದು ನಿರ್ದಯವಾಗಿ ವರ್ತಿಸ್ತಾ ಇದ್ದಾವೆ ಅನ್ನೋದಕ್ಕೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್. ತಮ್ಮ ಡೀಟೇಲ್ಸ್ಗಾಗಿ 5 ಜನ ಪೊಲೀಸರು ಮತ್ತೊಬ್ರು ಹಿಂಗ್ ಕ್ಯಾಮ್ರಾ ತಗೊಂಡ್ ಬಂದಿದ್ದರ್ರಿ ವಿಡಿಯೋ ಶೂಟ್ ಮಾಡಾಕ. ಲೋನ್ ತೊಗೊಂಡಿದ್ದು